ಖಾತೆ ಕಿತ್ತಾಟದಲ್ಲಿ ಸಿಕ್ಕಾಕೊಳ್ತಾ ಡಿಕೆಶಿ ಸಂಪುಟ. ರಾಮಲಿಂಗಾರೆಡ್ಡಿ ಜೊತೆಗೆ ಮುನಿಯಪ್ಪ ಕೂಡ ಬೇಸರ ಹೊರಹಾಕಿದ್ದಾರೆ. ಬೆಂಗಳೂರು ಉಸ್ತುವಾರಿ ರಾಮಲಿಂಗಾರೆಡ್ಡಿ ಕೇಳಿದ್ರು, ಕೊಡಲಿಲ್ಲ, ರಿಸೈನ್ ಮಾಡಿದ್ರು. ಈಗ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆಗೆ ಬೇಡಿಕೆ ಇಟ್ಟಿದ್ದಾರೆ. ಮತ್ತೆ ಬರುತ್ತೆ ನೋಡಿ ನೆಕ್ಸ್ಟ್. ಮತ್ತಿನ್ನೊಬ್ಬರು ಬರ್ತಾರೆ ಮಾಧ್ಯಮಗಳ ಮುಂದೆ, ಅಯ್ಯೋ ನನಗೆ ಅದು ಕೊಡಬೇಕಿತ್ತು, ನನಗಿದು ಕೊಟ್ಬಿಟ್ರು, ನಾನು ಹಂಗ ಆಸೆ ಇಟ್ಕೊಂಡಿದ್ದೆ, ಹಿಂಗೆ ಕನಸು ಇಟ್ಕೊಂಡಿದ್ದೆ, ನನಗಿದು ಸಮಾಧಾನ ತಂದಿಲ್ಲ, ತೃಪ್ತಿ ತಂದಿಲ್ಲ. ಸಹಜವಾಗಿ ಆಸೆ ಇದ್ದೇ ಇರುತ್ತೆ ರೀ, ಆದ್ರೆ ಪರಿಸ್ಥಿತಿ ಹಂಗೆ ಗಂಭೀರವಾಗಿದೆ. ಈಗ ಕೇಳಿದೆಲ್ಲ ಕೊಡೋಕ್ಕಾಗಲ್ಲ. ಖಂಡಿತ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭದ ಸವಾಲುಗಳಿದು. ಹೇಗೆ ಬಗೆಹರಿಸ್ತಾರೆ ಇದನ್ನ? ಇನ್ನೂ ಆರಂಭ ಇದು, ಇನ್ನೂ ಎರಡನೇ ಸಂಪುಟ ವಿಸ್ತರಣೆ ಆಗಲಿ, ಅವಾಗ ನೋಡಿ ದೊಡ್ಡ ಮಟ್ಟದ ಬೆಂಕಿ ಹೊತ್ಕೊಳ್ಳುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ರಾಮಲಿಂಗಾರೆಡ್ಡಿ ಅವರು ಯಾವಾಗ ರಿಸೈನ್ ಮಾಡಿದ್ರು, ಮತ್ತೆ ಇನ್ನೊಬ್ಬ ನಾಯಕರು ಅಸಮಾಧಾನ ಹೊರ ಹಾಕ್ಬೋದು ಅಂತ ಒಂದು ಮುನ್ಸೂಚನೆ ಸುಳಿವು ಸಿಗ್ತಾ ಇತ್ತು, ಬಟ್ ಅದೇ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಈಗ ಮುನಿಯಪ್ಪನವರ ಡಿಮ್ಯಾಂಡ್ ನೋಡ್ತಾ ಇದ್ದೀವಿ ನಾವು. ಈ ಹಿಂದೆ ಸಿದ್ದರಾಮಯ್ಯನವರು ಇದ್ರು ಅಂತೇಳಿ ಸುಮ್ಮನಾಗಿದ್ರು, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು ಅಂತ ಇವರು ಶುರು ಮಾಡಿದ್ರ, ಮತ್ತೆ ಯಾವ ಸಚಿವರು ಈ ಒಂದು ಹಠವನ್ನ ಮುಂದುವರಿಸ್ತಾರೆ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಡೋಲಾಯಮಾನ ಸ್ಥಿತಿಲಿ ಇದೆ. ಹಾಗಾದ್ರೆ ಪ್ರಭು, ಸಿಎಂ ಡಿ ಕೆ ಶಿವಕುಮಾರ್ಗೆ ಒಂದಲ್ಲ ಒಂದು ಹೊಡೆತಗಳು ಈಗ ಎದುರಾಗ್ತಾ ಇದೆ. ಕಾರಣ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ನಂತರ ಮತ್ತೊಬ್ಬ ಸಚಿವರು ಈಗ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗ್ತಾ ಇದೆ. ಕಾರಣ, ತಮಗೆ ಕೊಟ್ಟಿರುವಂತಹ ಖಾತೆ ಸರಿ ಇಲ್ಲ, ತಾವು ಇಟ್ಟಂತಹ ಬೇಡಿಕೆ ಬೇರೆಯದ್ದು, ಆದ್ರೆ ಕೊಟ್ಟಿರುವಂತಹ ಖಾತೆ ಹಳೆಯ ಖಾತೆ. ಹಾಗಾಗಿ ಇದನ್ನ ಮತ್ತೆ ಬದಲಾವಣೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಕೂಡ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ದೇವನಹಳ್ಳಿ ಬಳಿ ಕೂಡ ಅವರು ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈಗ ಮಾಧ್ಯಮಗಳ ಸಮಾಜ ಕಲ್ಯಾಣ ಇಲಾಖೆ ಇತ್ತು, ಈಗ ನನಗೆ ಆ ಖಾತೆಯನ್ನ ಕೊಟ್ಟಿದ್ದೆ, ಆದ್ರೆ ನಾನು ಆ ಸಮುದಾಯದಿಂದಲೇ ಬಂದಂತವನು, ಆ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಬಹುದು ಅನ್ನುವಂತ ಕಾರಣಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಮುನಿಯಪ್ಪ ಅವರು ಬೇಡಿಕೆಯನ್ನ ಇಟ್ಟಿದ್ರು ಅಂತೇಳಿ. ಸೊ ಹಾಗಾಗಿ ಈಗ ಆಹಾರ ಇಲಾಖೆಯನ್ನೇ ಅವರಿಗೆ ಮತ್ತೆ ಮುಂದುವರಿಸಲಾಗಿದೆ. ಹಿಂದೆ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಆಹಾರ ಇಲಾಖೆಯನ್ನೇ ಅವರು ನಿಭಾಯಿಸ್ತಾ ಇದ್ರು, ಈಗ ಅದೇ ಖಾತೆಯನ್ನ ಅವರಿಗೆ ಕೊಡಲಾಗಿದೆ. ಹಾಗಾಗಿ ಮುನಿಯಪ್ಪ ಅವರು ತಮ್ಮ ಆಪ್ತರ ಬಳಿ ಈಗಾಗಲೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೀಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಕೂಡ ಅವರು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಏನು ರಾಜ್ಯಸಭೆ ನಾಮಿನೇಷನ್ ಸಂದರ್ಭಕ್ಕೆ ಅವರು ಕೂಡ ಹಾಜರಾಗ್ತಾ ಇದ್ದಾರೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಈಗ ಮುನಿಯಪ್ಪ ಅವರು ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಬಳಿ ತಮ್ಮ ಅಸಮಾಧಾನವನ್ನ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ನನಗೆ ಆಹಾರ ಖಾತೆ ಬೇಡ, ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಿ ಅನ್ನುವಂತ ಮನವಿಯನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಇಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಮುನಿಯಪ್ಪ ಅವರು ಕೂಡ ರಾಜೀನಾಮೆಗೆ ಈಗ ಮುಂದಾಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಉಂಟಾಗ್ತಾ ಇದೆ. ಇನ್ನೂ ಒಂದು ಕಡೆ ಸರ್ಕಾರಕ್ಕೂ ಕೂಡ ಇದು ಸಂಕಷ್ಟವನ್ನ ತಂದೊಡ್ಡುತ್ತಾ ಅಂತ ಹೇಳಿ, ಯಾಕಂದ್ರೆ ಒಬ್ಬೊಬ್ಬ ಹಿರಿಯ ಸಚಿವರು ಈ ರೀತಿಯಾಗಿ ಹಿಂದೆ ಸರಿಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಸರ್ಕಾರಕ್ಕೂ ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ನಾಯಕರು ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಇನ್ನು ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗಿಲ್ಲ. ನಿಮಗೆ ಕೊಟ್ಟಿರುವಂತಹ ಖಾತೆಯನ್ನು ನೀವು ತೆಗೆದುಕೊಳ್ಳಿ, ಅಥವಾ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿಮ್ಗೆ ಕೊಡ್ತೇವೆ ಅಂತೇಳಿ ಅವರ ಮನವೊಲಿಸುವಕ್ಕಾಗತ್ತೆ. ಇನ್ನು ಅವರ ಪ್ರಯತ್ನಗಳಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಸಿಗ್ತಾ ಇಲ್ಲ. ಈಗಾಗಲೇ ತಮ್ಮ ಆಪ್ತರ ಮೂಲಕ ವಿಧಾನಸೌಧದ ACS ತುಷಾರ್ ಗಿರಿನಾಥ್ ಅವರಿಗೆ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಈಗ ಮತ್ತೊಬ್ಬ ಸಚಿವರು ಕೂಡ ಈ ರೀತಿಯಾಗಿ ರಾಜೀನಾಮೆಯ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಸಹಜವಾಗಿ ಮತ್ತಷ್ಟು ಕಗ್ಗಂಟೆ ಈಗ ಶುರುವಾಗತ್ತೆ. ಯಾಕಂದ್ರೆ ವರಿಷ್ಠರು ಖರ್ಗೆ ಅವರ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇರುವಂತ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳು ರಾಜ್ಯದಲ್ಲಿ ಎದುರಾಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಅದನ್ನ ನಿಭಾಯಿಸಬೇಕು, ಮುಜುಗರ ಇದು ಒಂದು ರೀತಿ. ರಾಹುಲ್ ಗಾಂಧಿ ಅವರು ಬರ್ತಾ ಇರುವಂತದ್ದು ಸಂದರ್ಭದಲ್ಲಿ ಈ ರೀತಿಯಾಗಿ ಅವಘಡಗಳಾಗಿದೆ ಅಂದ್ರೆ ಅದು ಸಹಜವಾಗಿ ಸಾಕಷ್ಟು ಮುಜುಗರವನ್ನ ತರ್ತಾ ಇದೆ. ಆ ಕಾರಣಕ್ಕೆ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಇದರಿಂದ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಯಾಕೆ ಈಗ ಒಬ್ಬೊಬ್ಬ ಹಿರಿಯ ಸಚಿವರು ಕೂಡ ಈ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಪ್ರಭು, ಶಿವಕುಮಾರ್, ಈಗ ಸಿದ್ದರಾಮಯ್ಯನವರಿದ್ದಾಗ ನೋಡಿದ್ವಿ ನಾವು ಕ್ಯಾಬಿನೆಟ್ ನಲ್ಲಿ ಇಂತಹ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರ್ಲಿಲ್ಲ, ಎಲ್ಲರೂ ಕೂಡ ಅವಾಗ ಸುಮ್ಮನೆ ಇದ್ರು.
ಈಗ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡಿದ್ರೆ ಸಹಜವಾಗಿಯೇ ಎಲ್ಲೋ ಒಂದ್ ಕಡೆ ಅವರ ವಿರೋಧಿ ಪಾಳೆಯ ಈ ರೀತಿಯಾಗಿ ಎತ್ತಿಕಟ್ಟುವಂತ ಕೆಲಸ ಆಗ್ತಿದೆಯಾ, ಅಥವಾ ಎಲ್ಲೋ ಒಂದ್ ಕಡೆ ಅವರ ವಿರೋಧಿ ಬಣ ಈ ರೀತಿಯಾಗಿ ಅವರ ಮಾನಸಿಕ ಸ್ಥೈರ್ಯವನ್ನ ಕುಂದಿಸುವಂತ ಕೆಲಸ, ಅವ್ರನ್ನ ಅಲಗಾರಿಸುವಂತ ಪ್ರಯತ್ನ ಏನಾದ್ರು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತಿರ್ಬೋದು ಅಂತ ಹೆಂಗೆ? ಪ್ರಭು, ಈಗಲೇ ಟಾರ್ಗೆಟ್ ಅದು ಇದು ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಕಾರಣ ತಮಗೆ ಕೊಟ್ಟಿರುವಂತಹ ಖಾತೆ ಸರಿ ಇಲ್ಲ, ನಮಗೆ ಸರಿಯಾದಂತ ಖಾತೆಯನ್ನ ಕೊಡಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ನಿನ್ನೆಯಿಂದಲೂ ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಂತದ್ದನ್ನ ಗಮನಿಸಿದ್ದೇವೆ. ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂಡ ಮಾತನಾಡಿದ್ರು, ಸಿದ್ದರಾಮಯ್ಯ ಅವರ ಜೊತೆ ಕೂಡ ಮಾತನಾಡಿದ್ರು. ಆದ್ರೆ ಹೈಕಮಾಂಡ್ ಬಹಳ ಸ್ಪಷ್ಟವಾದಂತ ನಿರ್ಧಾರಕ್ಕೆ ಬಂದಿರೋದ್ರಿಂದ ಖಾತೆಯನ್ನ ಬದಲಾವಣೆ ಮಾಡುವಂತಹ ಸನ್ನಿವೇಶಗಳು ಈಗ ಎದುರಾಗ್ತಾ ಇಲ್ಲ. ಹಾಗಾಗಿ ನನಗೆ ನೀರಾವರಿ ಖಾತೆ ಬೇಡ, ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಅವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಗೊತ್ತಿಲ್ಲ. ಪಕ್ಷದಲ್ಲಿ ಉಳಿತಾರೆ ಅಥವಾ ಪಕ್ಷದಿಂದ ಏನಾದರೂ ವಿಮುಖರಾಗುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅದು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಅವರ ಬೆನ್ನಲ್ಲೇ ಈಗ ಮುನಿಯಪ್ಪ ಅವರು ಕೂಡ ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಈ ಚರ್ಚೆ ಇದೆಯಲ್ಲ. ಯಾಕೆಂದ್ರೆ ಮುನಿಯಪ್ಪ ರಾಜ್ಯದ ಪ್ರಭಾವಿ ದಲಿತ ಸಮುದಾಯ, ಈ ಚರ್ಚೆ ಇದೆಯಲ್ಲ, ಯಾಕೆಂದ್ರೆ ಮುನಿಯಪ್ಪ ರಾಜ್ಯದ ಪ್ರಭಾವಿ ದಲಿತ ಸಮುದಾಯವಾಗಿರುವಂತಹ ಎಡಗೈ ಸಮುದಾಯದವರು. ಸೊ ಇಲ್ಲಿ ಮುನಿಯಪ್ಪ ಅವರು ಏನಾದ್ರೂ ಆ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ವರಿಷ್ಠರಿಗೂ ಕೂಡ ಇದು ಒಂದು ರೀತಿ ನುಂಗ್ಲಾರದಂತ ಬಿಸಿ ತುಪ್ಪ ಆಗತ್ತೆ, ರಾಜ್ಯ ನಾಯಕರಿಗೂ ಕೂಡ ಇದು ಒಂದು ರೀತಿ ಸಂಕಷ್ಟವನ್ನ ತಂದೊಡ್ಡುತ್ತೆ. ಯಾಕೆಂದ್ರೆ ಮುಂದೆ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಸಹಜವಾಗಿ ಅದರ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಈಗಾಗಲೇ ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನವನ್ನ ಹೊರಹಾಕಿರುವಂತದ್ದನ್ನ ನಾವು ನೋಡಿದ್ದೇವೆ. ಯಾಕೆಂದ್ರೆ ಮೊದಲಿನಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಗೆ ಬಂದು ತದನಂತರದಲ್ಲಿ ಅದು ಹಿಂದಕ್ಕೆ ಸರಿಯುತ್ತೆ. ಸೊ ಅವರು ಕೂಡ ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ಈಗ ವರಿಷ್ಠರ ಮೇಲೂ ಕೂಡ ಅಸಮಾಧಾನ ಇದೆ, ರಾಜ್ಯ ನಾಯಕರ ಮೇಲೂ ಕೂಡ ಅಸಮಾಧಾನ ಇದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಅಸಮಾಧಾನ ಇದೆ. ಸೊ ಇಂತಹ ಸಂದರ್ಭದಲ್ಲೇ ಈಗ ಸಚಿವರು ಒಬ್ಬರ ಹಿಂದೆ ಒಬ್ಬರು ರಾಜೀನಾಮೆಗೆ ಮುಂದಾಗ್ತಿರುವಂತದ್ದನ್ನು ಗಮನಿಸಿದಾಗ ಎಲ್ಲ ಒಂದು ಕಡೆ ಇದು ಸರ್ಕಾರ ಮತ್ತೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅನ್ನ ಮಾಡುತ್ತಾ, ಇದನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ ಮತ್ತೆ ರಾಜ್ಯ ನಾಯಕರು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಮತ್ತೆ ಹಿರಿಯ ಸಚಿವರಾಗಿರೋದ್ರಿಂದ ಈ ಸಮಾಧಾನಕ್ಕೆ ಅವರು ಭಕ್ತರ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಈಗ ಪ್ರಭು ಶಿವಕುಮಾರ್, ಈಗ ಹೈಕಮಾಂಡ್ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದೆ ಆಗಬಹುದಾದಂತಹ ಕೆಲವೊಂದಿಷ್ಟು ಪರಿಣಾಮಕಾರಿ ಬದಲಾವಣೆಗಳನ್ನು ತಡಿಬಹುದು. ಹೈಕಮಾಂಡ್ ಸ್ಟ್ರಾಂಗ್ ಇದೆಯಪ್ಪ, ಅವ್ರು ಹಿರಿಯರಾಗಿರ್ಲಿ ಅಥವಾ ಯಾರೇ ಆಗಿರಲಿ ಅವರ ಒತ್ತಡಕ್ಕೆ ಮಣಿಯೋದಿಲ್ಲ, ನಾವು ನಮ್ಮ ನಿಯಮಕ್ಕೆ ಬದ್ಧವಾಗಿದ್ದೇವೆ ಅಂತ ಅವ್ರೊಂದು ಸಂದೇಶ ಕೊಟ್ರೆ ಮುಂದೆ ಬರಬಹುದಾದಂತಹ ಸಚಿವರು ಅಥವಾ ಶಾಸಕರು ಈ ತರದ ನಿರ್ಧಾರ ಮಾಡುವ ಬಯಸುವವರಿಗೂ ಕೂಡ ಒಂದು ರೀತಿ ಸಂದೇಶ ಹೋಗ್ಬೋದಾ ಹೇಗೆ ಅನ್ನೋದು? ಪ್ರಭು, ನೀವು ಹೇಳಿದಾಗೆ ಈಗಾಗಲೇ ಸಿದ್ದರಾಮಯ್ಯ ಅಂತ ಅಹಿಂದ ನಾಯಕರನ್ನ ನಾವು ಕೆಳಗಿಳಿಸಿದ್ದೇವೆ ಅಂತ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತೇಳಿ ಹೈಕಮಾಂಡ್ ಏನಾದರೂ ಹೋಗಿದ್ದೆ ಆದರೆ ಮುಂದೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ಬೆಳವಣಿಗೆಗಳು ಬಹಳಷ್ಟು ಆಗತ್ತೆ. ಯಾಕೆಂದ್ರೆ ನೀವು KH ಮುನಿಯಪ್ಪ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಹಿರಿಯ ನಾಯಕರು ಮತ್ತೆ ತಮ್ಮದೇ ಆದಂಥ ಒಂದು ಮತ ಬ್ಯಾಂಕನ್ನು ಹೊಂದಿರುವಂಥವ್ರು. ಅವರನ್ನ ನೀವು ಮೂಲೆ ಗುಂಪು ಮಾಡ್ತೀರಿ ಅಂತ ಅಂದ್ರೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ಅಷ್ಟು ಈಸಿ ಇಲ್ಲ, ಯಾಕೆಂದ್ರೆ ಮತ ಬ್ಯಾಂಕನ್ನು ಕಳೆದುಕೊಳ್ಬೇಕಾಗತ್ತೆ. ಸಡನ್ ಆಗಿ ಇಲ್ಲಪ್ಪ ನಾವು ಗಟ್ಟಿ ಇದ್ದೇವೆ ಅಂತೇಳಿ ಹೈಕಮಾಂಡ್ ಏನಾದರೂ ಆ ನಿರ್ಧಾರಕ್ಕೆ ಹೋದ್ರೆ ಸ್ಥಳೀಯ ಮಟ್ಟದಲ್ಲಿ ಆಗುವಂತಹ ಬೆಳವಣಿಗೆಗಳು ಮತ್ತೆ ಪರಿಣಾಮಗಳನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕೆ ಬಿಟ್ರೆ ನೀವು ಇಲ್ಲ ನಾವು ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೀರಿ, ರಾಜೀನಾಮೆ ಕೊಟ್ಟಿದ್ದೀರಾ, ಕೊಟ್ಟು ಹೋಗಿ ನೋಡೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ಸದ್ಯದ ಮಟ್ಟಿಗಂತೂ ಕಷ್ಟ ಆಗತ್ತೆ. ಯಾಕೆಂದ್ರೆ ಮುಂದೆ ಬೇಕಾದ್ರೆ ಅವರ ಅಂತಹ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಬಹುದು, ಹೊಸಬರನ್ನ ನಾವು ಬೆಳೆಸೋಣ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡೋಣ ಅಂತೇಳಿ ಮುಂದೆ ಬೇಕಾದ್ರೆ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಈಗ ಪ್ರಸಕ್ತ 5 ಪಾಲಿಕೆಗಳ ಚುನಾವಣೆಗಳು ಎದುರಾಗ್ತಾ ಇದೆ. ಇದು ಆಗ್ತಿದ್ದಾಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಏನಾದ್ರೂ ಗಟ್ಟಿ ನಿರ್ಧಾರ ಇಲ್ಲ ನಾವು ಕೊಟ್ಟ ಖಾತೆಯನ್ನ ನೀವು ತೆಗೆದುಕೊಳ್ಬೇಕು, ನಾವು ಯಾರಿಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ತೆಗೆದುಕೊಳ್ಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದ್ದೆ ಆದ್ರೆ ಅದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ. ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಆ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಸದ್ಯದ ಮಟ್ಟಿಗಂತೂ ಅದು ಬಹಳ ಕಷ್ಟ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಧಾನಸೌಧ ತಲುಪಿದೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪತ್ರ. ಆಪ್ತರ ಮೂಲಕ ರಿಸೈನ್ ಲೆಟರ್ನ ರವಾನೆ ಮಾಡಿದ ರಾಮಲಿಂಗಾರೆಡ್ಡಿ. ನೋಡಿ, ಅವರಿಗೆ ಬರ್ಲಿಕ್ಕೂ ಕೂಡ ಬೇಸರ ಇದೆ. ಪತ್ರ ಸ್ವೀಕರಿಸಿರುವುದಾಗಿ ACS ಹಿಂಬರಹ ಬಂದಿದೆ. TV5ಗೆ ಲಭ್ಯವಾಗಿದೆ ಹಿಂಬರಹದ ಸಹಿಯ ಪತ್ರ. Congress workers also are going to be resigning, sir. There is a word. Discipline is more important than everything. Thank you. Very much, sir. TV5ಗೆ ಲಭ್ಯವಾಗಿದೆ ಹಿಂಬರಹದ ಸಹಿಯ ಪತ್ರ.
ಸಿಎಂ ಅಪರ ಮುಖ್ಯ ಕಾರ್ಯದರ್ಶಿ ಕಚೇರಿಗೆ ಪತ್ರ ಹೋಯಿತು. ತುಷಾರ್ ಗಿರಿನಾಥ್ ಅವರಿಗೆ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಹಿಂಬರಹ ಕೂಡ ಬಂದಿದೆ. ಬಟ್ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಇದಕ್ಕೆ ಏನು ಮಾಡ್ತಾರೆ ನಿರ್ಧಾರ ಅನ್ನೋದು ನೋಡಬೇಕು. ನೋಡಿ, ಅಲ್ಲಿ ಇನ್ನೊಂದು ಕಡೆ ಅವರ ಬೆಂಬಲಿಗರು ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ತಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ. ವಿಧಾನಸೌಧಕ್ಕೆ ಆಲ್ರೆಡಿ ಅವರ ರಾಜೀನಾಮೆ ಪತ್ರ ತಲುಪಿದೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವ್ರಿಗೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಅವ್ರ ಕಚೇರಿ ಏನಿದೆ ವಿಧಾನಸೌಧ ಅಲ್ಲಿಗೆ ಬಂದು ಅದು ನೋಡ್ತಾರೆ. ಆ ಲೆಟರನ್ನು ಓದಿ ಏನು ಮೆನ್ಷನ್ ಮಾಡಿದ್ದಾರೆ, ಏನಿಲ್ಲ, ಅದರಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಮನವೊಲಿಸುವಂಥ ಪ್ರಕ್ರಿಯೆಗಳು ನಿನ್ನೆಯಿಂದನೇ ಮಾಡ್ತಾನೆ ಇದ್ದಾರೆ. ಬಟ್ ಹೈಕಮಾಂಡ್ಗೆ ಆಲ್ರೆಡಿ ಕರೆ ಮಾಡಿದ್ದಾರೆ, ಖರ್ಗೆ ಅವರು ತಿಳಿಸಿದಾರಂತೆ. ಬಟ್ ಸದ್ಯಕ್ಕಂತರೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನಿರೀಕ್ಷೆ ಮಾಡಿರಲಿಲ್ಲ ಅವರು ಆರಂಭದಲ್ಲಿ ಈ ರೀತಿಯಾಗಿ ಶಾಕ್ ಕೊಡ್ತಾರೆ ಅಂಥೇಳಿ. ಸಿದ್ದರಾಮಯ್ಯರ ಸಂಪುಟದಲ್ಲಿ ಈ ರೀತಿಯಾದಂಥ ದಿಢೀರ್ ಬೆಳವಣಿಗೆಗಳು ಅಥವಾ ಆಘಾತಕಾರಿ ವಿಚಾರಗಳು ಆಗಿರಲಿಲ್ಲ. ಡಿ ಕೆ ಶಿವಕುಮಾರ್ಗೆ ಯಾಕೆ ಹೀಗಾಗ್ತಿದೆ? ಅವರು ಮುಖ್ಯಮಂತ್ರಿ ಆಗಿರೋದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ವಾ ಹಾಗಾದರೆ ನಾಯಕರುಗಳಿಗೆ? ಅವ್ರ ನಾಯಕತ್ವ ಇಷ್ಟ ಆಗ್ತಾ ಇಲ್ವಾ? ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾಗ್ಬಿಟ್ರಾ? ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ ಈ ಟೈಮ್ನಲ್ಲಿ. ಬಟ್ ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ಮಾತಿಗೂ ಕೂಡ ಮಣೆಯನ್ನು ಹಾಕ್ತಾ ಇಲ್ಲಂತೆ. ಈಗಾಗಲೇ ಅವರು ರಾಜೀನಾಮೆ ಪತ್ರ ತಲುಪಿದೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ. ಹಿಂಬರಹ ಕೂಡ ಬಂದಿದೆ. ಹೈಕಮಾಂಡ್ ಮಧ್ಯಾಹ್ನ 1:30ಕ್ಕೆ ಬರ್ತಾರೆ. ರಾಹುಲ್ ಗಾಂಧಿ, ಖರ್ಗೆ ಅವರೆಲ್ಲ ರಾಜ್ಯಸಭೆ ನಾಮಪತ್ರ ಸಲ್ಲಿಸಬೇಕಲ್ವಾ. ಹಾಗಾಗಿ ರಾಜೀನಾಮೆ ನಿರ್ಧಾರ ಬಹುಶಃ ನಮಗೆ 2 ಗಂಟೆ ಅಥವಾ 3 ಗಂಟೆ ಹೊತ್ತಿಗೆ ಗೊತ್ತಾಗುತ್ತೆ. ಅಂದರೆ ರಾಜೀನಾಮೆ ಇವರು ಘೋಷಣೆ ಮಾಡಿರ್ಬೋದು, ಬಟ್ ಅದು ಅಕ್ಸೆಪ್ಟ್ ಆಗಬೇಕಲ್ವಾ ಅಂತಿಮವಾಗಿ. ಅದರ ಮೇಲೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಿರ್ಧಾರ ಗೊತ್ತಾಗುತ್ತೆ. ಖಾತೆ ಬದಲಾವಣೆ ಮಾಡಿಬಿಡ್ತಾರಾ ಹಾಗಾದರೆ? ಬೆಂಗಳೂರು ನಗರಾಭಿವೃದ್ಧಿ ಕೇಳಿದ್ರಂತ ಕೊಟ್ಬಿಡ್ತಾರಾ? ಆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ.